ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಬ್ಲಿಕ್ ಟಿವಿ ವಿಚಾರದಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ಈಗ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇದ್ದೀವಿ. ಪೊಲೀಸರು ಮಾಡಬೇಕಾದಂತ ಕೆಲಸವನ್ನ ನಾವು ಮಾಡ್ತಾ ಇರೋದು. ಏನ್ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ. ಇಲ್ಲಿ ಅಕ್ರಮ ವಾಸಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಈಗ KR ಪುರ ಪೊಲೀಸರು. ಅದು ನಾವು ಹೇಳೋವರೆಗೂ ಶೆಡ್ ಬಳಿ ಪಬ್ಲಿಕ್ ಟಿವಿ ಹೋಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗ್ಬಿಟ್ರು. ಯಾಕೆ ಅಲ್ಲಿವರೆಗೂ ಏನು ವ್ಯವಸ್ಥೆ ಆಗ್ತಾ ಇತ್ತು? ಅಕ್ರಮ ವಲಸಿಗರನ್ನ ಕರೆದುಕೊಂಡು ಹೋಗಿದ್ದಾರೆ. ಏನ್ರಿ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ ಅವರು? ಕರ್ಕೊಂಡು ಹೋಗ್ತಾರೆ. ನಾವೊಂದಿಷ್ಟು ಸುದ್ದಿ ಹಾಕೋವರೆಗೂ ಆಗತ್ತೆ. ಆಮೇಲೆ ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ಬಿಡ್ತಾರೆ. ಅವ್ರಿಗೇನಾಗಬೇಕಾಗಿದೆ? ಅವ್ರ ಮನೆಯಲ್ಲಿ ಏನು ವಾಸ ಮಾಡ್ತಿಲ್ಲ ಅಲ್ಲ, ಈ ದೇಶದಲ್ಲಿ ತಾನೇ ಯಾವುದೋ ಒಂದು ಜಾಗದಲ್ಲಿ ಬಂದಿದ್ದಾರೆ, ಇದ್ಕೊಂಡು ಹೋಗ್ಲಿ ಬಿಡಿ ಅನ್ನೋ ರೀತಿಯಲ್ಲಿ ಮಾನಸಿಕತೆ ನಮ್ಮಲ್ಲಿದ್ದಾರೆ. ಈ ದೇಶ ನಂದು, ಈ ದೇಶದಲ್ಲಿ ಕರೆಕ್ಟ್ ಆಗಿ ಇರಬೇಕು ಅನ್ನುವಂಥ ಮಾನಸಿಕತೆ ಇದ್ರೆ, ದೇಶದ ಬಗ್ಗೆ ಪ್ರೀತಿ ಇದ್ರೆ ಇಂಥವೆಲ್ಲ ಇರ್ತಾ ಇರಲಿಲ್ಲ. ಅಕ್ರಮ ವಲಸಿಗರ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಮಾಡಕ್ಕೆ ಬರ್ತಿದ್ದಾಗೇನೆ, ಅಕ್ರಮ ವಲಸಿಗರ ಬಗ್ಗೆ ಎಳೆಯಾಗಿ ಬಿಚ್ಚಿಡಕ್ಕೆ ಬರ್ತಿದ್ದಾಗೇನೆ ಸ್ಥಳಕ್ಕೆ ಹಿಂದೂ ಸಂಘಟನೆಯವರು ಬಂದಿದ್ದಾರೆ. ಅವರು ಮಾತ್ರ ಅಲ್ಲ, ಈಗ ಸ್ಥಳಕ್ಕೆ ಪೊಲೀಸರು KR ಪುರಂ ಭಾಗದ ಪೊಲೀಸರು, KR ಪುರಂ ಪೊಲೀಸ್ ಠಾಣೆ ಪೊಲೀಸರು ಬಂದು ಅಕ್ರಮವಾಗಿ ನೆಲೆಸಿದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಂತಹ ವ್ಯಕ್ತಿ ಏನಿದ್ದಾನೆ, ಈತ ಗಾಡಿ ಮೇಲೆ ಕೂತ್ಕೊಂಡು ನನಗೆ ಕಾಲೇಟಾಗಿದೆ, ನಾನು 4 ವರ್ಷದಿಂದ ಇದ್ದೀನಿ, ಅಕ್ರಮವಾಗಿ ಬಂದಿರುವಂಥದ್ದು, ನಾನು ಏನು ಬಾಂಗ್ಲಾದಿಂದ ಗಡಿ ದಾಟ್ಬಿಟ್ಟು ಇಂಡಿಯಾದಲ್ಲಿ ಓಡಾಡ್ತಿರ್ಬೇಕಾದ್ರೆ ಟ್ರೈನ್ ಹತ್ಬಿಟ್ಟು ನಾನು ಈಸ್ಟ್ ಸ್ಟೇಷನ್ಗೆ ಬಂದೆ, ಆಮೇಲೆ 4 ವರ್ಷದಿಂದ ಇಲ್ಲೇ ಇದ್ದೀನಿ, ಇಲ್ಲಿ ಖಲೀಲ್ ಅನ್ನೋರ ಹತ್ರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಏನು ವಿವರಣೆ ನೀಡಿದ್ದ, ಆತನನ್ನು ಈಗ ಪೊಲೀಸರು ತಮ್ಮ ವಶಕ್ಕೆ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಆತನನ್ನು ಗಾಡಿ ಕೂರಿಸ್ಕೊಂಡು, ಬರೀ ಆತನ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಜನರು ಇಲ್ಲಿದ್ದಾರೆ. ಪೊಲೀಸರು ಯಾರ್ಯಾರನ್ನ ವಶಕ್ಕೆ ಪಡೀತಾರೆ ನೋಡ್ತಿದ್ದೀರಾ. ಗಾಡಿ ಒಳಗಡೆ ಇನ್ನೊಬ್ಬ ತಾತ ಏನು ಆಗಲೇ ಮಾತಾಡ್ದ, ಸುಮಾರು 16-17 ವರ್ಷ ಅಂತ ಆತನ ಬಾಂಗ್ಲಾ ಭಾಷೆಯಲ್ಲೇ ಏನು ಮಾತಾಡ್ದ, ಬಾಂಗ್ಲಾ ಭಾಷೆಯಲ್ಲೇ ಮಾತಾಡ್ತಿದ್ದ ಬಾಂಗ್ಲಾದಲ್ಲೇ ಮಾತಾಡ್ತಿದ್ದಂಥ ವ್ಯಕ್ತಿ ಏನಿದ್ದ, ಆತ ಕೂಡ ಗಾಡಿಲೇ ಕೂತಿರೋದು ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ಬೋದು ಈಗ ಸದ್ಯಕ್ಕೆ ಇಬ್ಬರನ್ನ ಇನ್ನೊಂದು ಯುವತಿ ಕೂಡ ಒಳಗಡೆ ಇದ್ದಾರೆ. ಯುವತಿ ಕೂಡ ಒಳಗಡೆ ಇರುವಂಥದ್ದು ದೃಶ್ಯಗಳಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ನೋಡ್ತಿದ್ದೀರಾ, ಈಗ ಆ ವ್ಯಕ್ತಿ ಏನಿದ್ದ ಆತನನ್ನು ಸಹ ಪೊಲೀಸರು ಈಗ ತಮ್ಮ ವಶಕ್ಕೆ ಪಡೀತಿದ್ದಾರೆ. ಹೊಯ್ಸಳದಲ್ಲಿ ಬಂದು ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಹಿಂದೂ ಪರ ಸಂಘಟನೆ ಹೋರಾಟಗಾರರು ಕೂಡ ಸ್ಥಳಕ್ಕೆ ಆಗಮಿಸಿ ಈ ರೀತಿ ಅಕ್ರಮ ವಲಸಿಗರನ್ನು ಬಂಧಿಸಬೇಕು ಅಂತ ಒತ್ತಡ ಕೂಡ ಹೇಳ್ತಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಸುದ್ದಿಯ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿರುವಂಥ ಪೊಲೀಸರು ಅಕ್ರಮ ವಲಸಿಗರ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಇದು ಬರೀ ಇಬ್ಬರು ಮಾತ್ರ ಸೀಮಿತ ಆಗಬಾರ್ದು. ಈಗ ಇಲ್ಲಿ ಇರುವಂತಹ ಪ್ರತಿಯೊಬ್ಬರ ಡೇಟಾಗಳನ್ನ ಚೆಕ್ ಮಾಡಬೇಕಾಗತ್ತೆ. ಅವ್ರು ಯಾವಾಗ ಬಂದರು, ಅವರ ಹಿನ್ನೆಲೆ ಏನು, ಅವರ ಆಧಾರ್ ಕಾರ್ಡ್ ಯಾವಾಗ ಮಾಡಿಸಿದ್ರು, ಅವರು ಎಲ್ಲಿಂದ ಬಂದಿದ್ದವರು, ಅವರ ಹಿನ್ನೆಲೆ ಏನು, ಇದೆಲ್ಲ ತಿಳ್ಕೊಂಡು ಪ್ರತಿಯೊಂದನ್ನು ವಿಚಾರಣೆ ಮಾಡಿ. ಯಾಕಂದರೆ ಇಲ್ಲಿ ಈ ರೀತಿಯ ನಿಮಗೆ ಒಂದೇ ಒಂದು ನಾನು ಶೆಡ್ಡಿನ ಎಕ್ಸಾಂಪಲ್ ತೋರಿಸಿದ್ದು. ಈ ಭಾಗದಲ್ಲೇ ಈ ರೀತಿ 500ಕ್ಕೂ ಹೆಚ್ಚು ಶೆಡ್ಗಳಿವೆ. ಒಂದೊಂದು ಶೆಡ್ ಒಳಗಡೆ 10ರಿಂದ 15, 20, 30 ಮನೆಗಳಿವೆ. ಮನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ನಿಮಗೆ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಎಲ್ಲೆಲ್ಲಿ ನೀವು ನೋಡ್ತೀರಾ ಅಲ್ಲೆಲ್ಲ ಇದೇ ರೀತಿ ಶೆಡ್ಗಳು ಕಾಣಿಸುತ್ತೆ. ಈ ಶೆಡ್ಗಳಲ್ಲಿ ಇರೋರು ಯಾರು, ಅವ್ರು ಯಾವಾಗ ಬಂದರು, ಇವರ ಹಿನ್ನೆಲೆ ಏನು, ಇದನ್ನೆಲ್ಲ ಪೊಲೀಸರು ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕು. ಈಗ ಸದ್ಯ ಇಬ್ಬರನ್ನ ಮಾತ್ರ ತಮ್ಮ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ಕಣ್ಣೋರಿಸುವಂಥ ಕೆಲಸಗಳಾಗಬಾರ್ದು. ಅಕ್ರಮ ವಲಸಿಗರು ಏನಿದ್ದಾರೆ ಅವರನ್ನ ಮೇಲೆ ಶಿಸ್ತಿನ ಕ್ರಮಗಳಾಗಬೇಕು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಅಪನಾ ಲೋಗ ಅಂತೇಳಿ ಕರ್ಕೊಂಡು ಬಂದು ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾ ಇದ್ದಾರಲ್ಲ, ಫಸ್ಟ್ ಅವ್ರನ್ನ ಒಳಗಡೆಗೆ ಹಾಕಿ